ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆಯ ಕಾರ್ಯಕ್ರಮದಲ್ಲಿ ಗಲಭೆ ಆಯಿತು. ಮುಸ್ಲಿಂ ಕಿಡಿಗೇಡಿಗಳಿಂದ ಕಲ್ಲೆಸೆದು ಗಲಾಟೆ ಆಯಿತು. ಕಾಂಗ್ರೆಸ್ಸು ಮತ್ತೊಮ್ಮೆ ಹಿಂದೂ ವಿರೋಧಿ ಅನ್ನುವಂಥದ್ದು ಸಾಬೀತು ಮಾಡಿದೆ. ಮುಸ್ಲಿಂ ತುಷ್ಟೀಕರಣ ಅಂತನ್ನುವಂಥದ್ದು ಸಿದ್ಧವಾಗಿದೆ. ಮುಸ್ಲಿಮರಿಗೋಸ್ಕರನೇ ಕಾಂಗ್ರೆಸ್ ಇರೋದು ಅಂತನ್ನುವಂಥದ್ದು ಕೂಡ ಈ ಪ್ರಕರಣದಲ್ಲಿ ಗೊತ್ತಾಗಿದೆ. ಕಾರಣ ಏನು ಅಂತಂದ್ರೆ, ಕಲ್ಲೆಸೆದವರು ಯಾರು ಏನು ಅಂತ ಹೇಳಿ ಗುರುತಿಸಿ ಅವರನ್ನ ಬಂಧಿಸಿ ಒದ್ದು ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ಒಂದಾದ್ರೆ, ಅಲ್ಲಿ ಪ್ರತಿಕ್ರಿಯೆ ಪ್ರತಿಭಟನೆ ಮಾಡುವಂತಹ ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದೂ ಮಹಿಳೆಯರ ಮೇಲೆ 500 ಜನ ಮಹಿಳೆಯರ ಮೇಲೆ ಕೇಸ್ ಹಾಕಿದ್ದಾರೆ. ಇದೇನು ಕಾಂಗ್ರೆಸ್ ಸರ್ಕಾರನೋ ಅಥವಾ ತಾಲಿಬಾನ್ ಸರ್ಕಾರನೋ? 500 ಜನ ಕಾರ್ಯಕರ್ತ, ಅಲ್ಲಿ 1000 ಜನ ಇದ್ರು, ಎಲ್ಲರ ಮೇಲೆ ಹಾಕಿ ಆಗಿದ್ದಾರೆ. ಪ್ರತಿಭಟನೆ ಮಾಡಬಾರ್ದಾ? ಪ್ರತಿಕ್ರಿಯೆ ವ್ಯಕ್ತಪಡಿಸಬಾರ್ದಾ? ನಮ್ಮ ಗಣಪತಿಯ ಮೇಲೆ ಕಲ್ಲೆಸಿತಾರೆ ಅಂತಂದ್ರೆ ಇದೇನು ಪಾಕಿಸ್ತಾನ, ಅಫ್ಘಾನಿಸ್ತಾನ ಇದು? ಸೊ ನಮ್ಮ ದೇಶದಲ್ಲಿ ಪ್ರಥಮ ಪೂಜಕ ಗಣಪತಿಯ ಆ ಕಲ್ಲೆಸೆದಂತ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತ ಆಗಿದೆ, ಸಿಟ್ಟು ವ್ಯಕ್ತ ಆಗಿದೆ. ಸಿಟ್ಟು ಮಾಡದೆ ಇನ್ನೇನ್ ಮಾಡಕ್ಕಾಗುತ್ತೆ? ಸುಮ್ಮನೆ ಕೂತ್ಕೋಬೇಕಾ? ಅಳ್ಕೋತ್ ಕೂತ್ಕೋಬೇಕಾ? ಸೊ ಅಂಥ ಸಂದರ್ಭದಲ್ಲಿ 500 ಜನರ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದೆ. ಅದರಲ್ಲೂ ಮಹಿಳೆಯರ ಮೇಲೂ ಕೇಸ್ ಹಾಕಿದೆ. ಮಹಿಳೆಯರ ಮೇಲೂ ಲಾಠಿ ಚಾರ್ಜ್ ಮಾಡಿದ್ದಾರೆ. ಮಹಿಳೆಯರ ಮೇಲೆ ಮಹಿಳಾ ಪೊಲೀಸರು ಬಂಧನ ಮಾಡಬೇಕು ಅಥವಾ ಲಾಠಿ ಚಾರ್ಜ್ ಮಾಡುವಂತ ಹಕ್ಕಿದೆ. ಆದರೆ ಇವರು ಪುರುಷರ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಅಂದ್ರೆ ಎಂಥ ಕ್ರೌರ್ಯ ಮೆರೆದಿದ್ದಾರೆ. ಕಾನೂನು ಬಾಹಿರವಾದಂತಹ ಪ್ರಕ್ರಿಯೆ ನಡೆದಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಮದ್ದೂರಿನಲ್ಲಿದ್ದಂಥ 500 ಅಲ್ಲ 1000 ಜನ ಹಾಕ್ಲಿ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ಶ್ರೀರಾಮ ಸೇನೆ ಸಂಘಟನೆ ನಿಮ್ಮ ಜೊತೆಗಿದೆ. ನಾವು ಒಂದು ವಕೀಲರ ತಂಡ, ಅಡ್ವೊಕೇಟ್ ತಂಡ ತಗೊಂಡು ಬಂದು ಎಲ್ಲರ ಜಾಮೀನನ್ನ, ಎಲ್ಲರಿಗೂ ಕೇಸ್ ನಿರ್ವಹಿಸುವಂತ ಪ್ರಕ್ರಿಯೆಯನ್ನ ನಾವು ಮಾಡ್ತೀವಿ. ನಾನು ಪ್ರಮೋದ್ ಮುತಾಲಿಕ್ ವಕೀಲರ ತಂಡ ಜೊತೆಗೆ ಮದ್ದೂರಿಗೆ ಇಷ್ಟರಲ್ಲೇ ಬರ್ತೀನಿ. ಸೊ ತಾವು ಯಾವುದಕ್ಕೂ ಈ ರೀತಿಯ ಕೇಸ್ಗೆ, ಲಾಠಿ ಚಾರ್ಜ್ಗೆ ಅಥವಾ ಜೈಲ್ಗೆ ಹೆದರದೆ ಹಿಂದುತ್ವದ ಈ ಕಾರ್ಯವನ್ನು ಮಾಡೋಣ. ಗೂಂಡಾಗಳಿಗೆ ಉತ್ತರ ಕೊಡುವಂತ ತಾಕತ್ತು ಬೆಳೆಸೋಣ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾರೆ.